ಕ್ಯಾಪ್ಸಿಕಮ್ ಮೆಸ್ಸು ಯಾವ ತರ ಬಿಚ್ಚಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮ ಅಧ್ಯಕ್ಷದ್ದು ಬಿಚ್ಚಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಹೋಗಿದ್ದು ಇವತ್ತು 6 ಜನ. ನಾವು ಎತ್ಕೊಂಡು ಹೋಗಿದ್ದು ಮೆಟೀರಿಯಲ್ಸ್ ಈ ತರ ಇತ್ತು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಕಟ್ಟಿಂಗ್ ಪೇರು ಮತ್ತೆ ಕುಡಿಗೆಲು ಮತ್ತೆ ತಿಪ್ಲಾ ಕೂಡ ಎತ್ಕೊಂಡು ಹೋಗಿದ್ರೆ ಎಷ್ಟು ಎಕರೆ ಬೈಲ್ ಇರೋದಂತ ನೀವು ಕೇಳಿದ್ರೆ ಕರೆಕ್ಟಾಗಿ 1 ಎಕರೆ ಬೈಲ್ ಇರೋ ಈ ತರ ಇರೋ ಬೈಲು ನಾವೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕಾಗಿತ್ತು. ಸರಿ ಈ ಕಡೆ ನಮ್ಮ ಪುಲ್ಲಿ ಕೂಡ ಬಿಚ್ಕೊಂಬತ್ತಾ ಇದ್ದು ಮೆಸ್ಸು, ನಾನು ಕೂಡ ಬಿಚ್ಕೊಂಬತ್ತಾ ಇದೆ. ಅದೇ ತರ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಹೋಗಿದ್ರೆ ಎಲ್ಲ ಕೂಡ ಕ್ಲೀನಾಗಿ ಮಿಚ್ಕೊಂಡು ಕೂಡ ಬರ್ತಾ ಇದ್ರೆ. ಟೈಮ್ ನೋಡಿದೆ 7:30 ಕೂಡ ಆಗಿತ್ತು. ನಮ್ಮ ಅಧ್ಯಕ್ಷ ಅದೇ ಟೈಮ್ ಕಾಫಿ ಕೂಡ ಎತ್ಕೊಂಡ್ ಬಂದಿದ್ರು ಮನೆಯಿಂದ. ನಮ್ಮ ಪುಲಿ ಕೈ ಕಾಫಿ ಕೊಟ್ಟಾಗ ನಮ್ಮ ಪುಲಿ ಅಲ್ಲಾಡ್ಸ್ಕೊಂಡು ಕೂಡ ಕಾಫಿ ಕುಡಿತಾ ಇದ್ನು. ಯಾಕಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಬಿಸಿರೋ ಮೇಲೂ ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಸೆರೆಮುಟ್ಟಿದ್ದು ಮೆಸ್ನೆಲ್ಲ ಕ್ಲೀನಾಗಿ ಎಳ್ಕೊಂಡು ರೋಡ್ಗಳಲ್ಲಿ ಸೈಡ್ ಕೂಡ ಹಾಕೊಂತ ಇದ್ರೆ ಅದೇ ತರ ಕಟ್ ಕೂಡ ಒಂದು ಕಟ್ಕೊಂಡಿದ್ದೆಲ್ಲ ಆಗಿದೆ. ಮೇಲೆ ಕ್ಲೀನಾಗಿ ಎತ್ಕೊಂಡ್ಬಂದು ಟಾಟಾ ಸಿಕ್ಕ ಲೋಡ್ ಕೂಡ ಮಾಡಿದ್ರೆ ಏನ್ ಕಣ ಇದೆಲ್ಲ ಮೆಸ್ ಎಲ್ಲ ಬಿಸ್ತಿರೋದಂತ ನೀವು ಕೇಳ್ಬೋದು. ನಮ್ಮ ಅಧ್ಯಕ್ಷರು ಬೇರೆ ತೋಟ 1 ಎಕರೆ ಕೂಡ ತಗೊಂಡವ್ರೆ, ಅಲ್ಲಿಗೋಸ್ಕರ ಈ ಮೆಸ್ನ ಶಿಫ್ಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಕೆಲಸ ಮಾಡಕ ನಾವು ಇವತ್ತು ಬಂದಿರೋದು. ಸರಿಯಾಗ್ಬಿಟ್ಟಿದ್ದು ಟೆಂಪ ಕೂಡ ಅವರು ಬೇರೆ ತೋಟಕ್ಕೆ ಹೋದ್ರೆ ಈ ಕಡೆ ಕಂಬಿಗೆ ಕೂಡ ಬಿಚ್ಚಬೇಕಾಗಿತ್ತು. ಈ ಕಡೆ ನಮ್ಮ ಫ್ರೆಂಡ್ ಕೂಡ ಬಿಚ್ಕೊಂಬತ್ತಾ ಇನ್ನು ಅದೇ ತರ ನಾನು ಕೂಡ ಬಿಚ್ಕೊಂಬತ್ತಾ ಇದ್ದೆ. ನನ್ನ ಜೊತೆಗೆ ಯಾರೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡ ಬಿಚ್ಕೊಂಬತ್ತಾ ಇದ್ರು. ಟೈಮ್ ನೋಡಿದ್ರೆ 10:30 ಆಗಿತ್ತು. ನಮ್ಮ ಅಧ್ಯಕ್ಷರು ಟಿಫನ್ ಕೂಡ ತರಿಸಿದ್ರು. ಏನ್ ತರ್ಸೋರು ಅಂತ ಟಮಾಟ ಬಾತ್ ಕೂಡ ತರಿಸಿದ್ರು. ಅದೇ ತರ ನಮ್ಮ ಜೊತೆಗೆ ಕೂತ್ಕೊಂಡು ನಮ್ಮ ಅಧ್ಯಕ್ಷರು ಕೂಡ ತಿಂದ್ರು. ನನ್ಕಂತೂ ತುಂಬಾ ಖುಷಿ ಆಯ್ತು. ಸೆರೆಮುಟ್ಟಿದ್ದ ಹಂಗೆ ಕಂಬಿ ಕೂಡ ಸುತ್ಕೊಬೇಕಾಗಿತ್ತು. ಸುತ್ತ ಟೈಮಾಗ ಹಾಸನದಿಂದ ನಮ್ಮ ವಿಡಿಯೋಸ್ ನೋಡ್ಕೊಂಡು ಈ ಹುಡುಗ ಕೂಡ ಬಂದಿದ್ದು. ನಮ್ಗಂತೂ ತುಂಬಾ ಖುಷಿ ಆಯ್ತು ಅವನ್ನ ಮಾತಾಡ್ಸಿದ್ದಕ್ಕ. ಅದೇ ತರ ಟೈಮ್ ನೋಡಿದ್ರೆ 12 ಗಂಟೆ ಆಗಿತ್ತು. ನಮ್ಮ ಅಧ್ಯಕ್ಷರು ಕೂಲ್ ಡ್ರಿಂಕ್ಸ್ ಕೂಡ ತಂದಿದ್ರು. ನಾವೆಲ್ಲ ಹೊಟ್ಟೆ ತುಂಬಾ ಕೂಲ್ ಡ್ರಿಂಕ್ಸ್ ಕೂಡ ಕುಡಿದ್ರಿ. ಅದೇ ತರ ಕಂಬಿ ಕೂಡ ಸುತ್ಕೊಬೇಕಾಯ್ತು. ಈ ಕಡೆ ನಮ್ಮ ಪುಲಿ ಎಲ್ಲ ಸುತ್ತಿದ್ದೆಲ್ಲ ಆಗಿದ್ದಾದ್ಮೇಲೆ ನಮ್ಮ ಪುಲಿ ತಗ್ಲಾಕೊಂಡು ಡ್ಯಾನ್ಸ್ ಕೂಡ ನಡ್ಕೊಂಡ್ ಬರ್ತಾ ಇದ್ನು. ಕ್ವಾರ್ಟರ್ ಕೊಟ್ಟರು ಈ ತರ ಎಂಟರ್ಟೈನ್ಮೆಂಟ್ ಕೊಡೋದು ನಮ್ಮ ಪುಲಿ ಒಬ್ಬನೇ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಸುತ್ತಿರೋ ಕಂಬಿ ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಸೆರೆಮುಟ್ಟಿದ ಹಂಗೆ ಗೂಟುಗಳು ಕೂಡ ಕೇಳಬೇಕಾಗಿತ್ತು. ನಮ್ಮ ಪುಲಿ ಬಿಸಿಲಿಗೋಸ್ಕರ ಸೊಪ್ಪು ಕೂಡ ತಲೆ ಮೇಲೆ ಹಾಕೊಂಡು ಗೂಟುಗಳು ಕೂಡ ಕಿತ್ಕೊಂಬತ್ತಾ ಇದ್ದ. ನಮ್ಮ ರೈತರಾಗಿ ನೀವೇ ಆದ್ರೂ ಬಿಸಿಲು ಕಾಲದಾಗ ಈ ತರ ಕೆಲಸ ಮಾಡಿದ್ರೆ ಇದೇ ತರ ಪ್ಲಾನ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ ನಾನು. ಈ ಕಡೆ ಗೂಟುಗಳೆಲ್ಲ ಕಟ್ಕೊಂಡ್ ಬರ್ಬೇಕಾದ್ರಾಗ ಟೈಮ್ ನೋಡಿದ್ರೆ 2 ಗಂಟೆ ಆಗಿದೆ. ಕಟ್ಟಿರೋ ಗೂಟುಗಳು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಕ ಇಷ್ಟಪಡ್ತೀನಿ. ಸೆರೆಮುಟ್ಟಿದ್ದು 2 ಜನ ಗೂಟುಗಳು ಕಟ್ಟಿದ್ರೆ ಮಿಗ್ದವ್ರು ಏನಪ್ಪ ಮಾಡಿದ್ರೆ ಅಂದ್ರೆ ಅವ್ರು ಗೂಟುಗಳು ಎತ್ಕೊಂಡೋಗಿ ಟ್ಯಾಕ್ಸಿ ಕೂಡ ಲೋಡ್ ಹಾಕಿದ್ರು. ಕರೆಕ್ಟಾಗಿ ಒಂದು ಸಲ ಟ್ಯಾಕ್ಟ್ರಿಗೆ ಎಷ್ಟಪ್ಪ ಲೋಡ್ ಆಗ್ತೀರಿ ಗೂಟಗಳಂದ್ರೆ ಕರೆಕ್ಟಾಗಿ 1500ರಿಂದ 1600 ಗೂಟ ಕೂಡ ಹಾಕ್ತೀರಿ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನೀವು ನಮ್ಮ ರೈತರಾಗಿ ಒಂದು ಕಮೆಂಟ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಕ ನಾವು ಇಷ್ಟಪಡ್ತೀನಿ. ಗೂಟಗಳೆಲ್ಲ ತುಂಬಿದಾಗಿದ್ದ ಮೇಲೆ ಟ್ಯಾಕ್ಟ್ರಿ ಕೂಡ ಅವರು ಬೇರೆ ತೋಟ ಕೂಡ ಹೋಯ್ತು. ಸೆರೆಮುಟ್ಟಿದ ಅದಾಗಿದ್ದ ಮೇಲೆ ಗಿಡಗಳು ಕೂಡ ಕೇಳಬೇಕಾಗಿತ್ತು. ಕ್ಯಾಪ್ಸಿಕಮ್ ಗಿಡಗಳು ಇದು ಕರೆಕ್ಟಾಗಿ ಎಕರೆಕ 9,000 ನಾರು ಕೂಡ ಓದ್ತಾವನಂತೆ. ಸೆರೆಮುಟ್ಟಿದ ನಾವು ಹೋಗಿದ್ದೀವಿ ಇವತ್ತು 6 ಜನ ಅಲ್ಲ, ಅದಕ್ಕೋಸ್ಕರ ಎಲ್ಲರೂ ಕೂಡ ಕಿತ್ಕೊಂಬತ್ತಾ ಇದ್ರೆ ನಾವು ಕೇಳಬೇಕಾದಾಗ ಏನ್ ಮಾಡ್ತೀರಾ ಅಂದ್ರೆ ಬುಡ್ದಾಗ ಮಣ್ಣಿದ್ರು ಕ್ಲೀನಾಗಿ ಉದುರ್ಸಾಕ್ತೀರಿ. ಯಾಕಂತಂದ್ರೆ ಎತ್ಕೊಂಡೋಗಿ ಆಚೆ ಹಾಕಕ ನಮಗೂ ಈಸಿ ಆಗಿರ್ತೈತೆ. ಅದಕ್ಕೋಸ್ಕರ ನೀವು ಬೇಕಾದ್ರೆ ಯಾವ ತರ ಕಿಲ್ತೀರ ಅಂತ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನೋಡಿ ನಮ್ಮ ಪುಲಿ ಕೂಡ ಕಿಲ್ತಾವನೆ, ಈ ತರ ಕಿಲ್ತಾವನೆ ನೋಡಿ. ಈ ತರ ಕಿತ್ತಿ ಕ್ಲೀನಾಗಿ ಮಣ್ಣೆಲ್ಲ ಉದುಸಾಕಿರ್ತೀರಿ. ಸರಿಯಾಗ್ಬಿಟ್ಟಿದ್ದನ್ನೆಲ್ಲ ಕೇಳಕ ಟೈಮ್ ನೋಡಿದ್ರೆ ಸಂಜೆ 4:15 5 ಗಂಟೆ ಕೂಡ ಆಗಿತ್ತು. ಕಿತ್ತಿರೋ ಬೈಲು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಸರಿಯಾಗ್ಬಿಟ್ಟಿದ್ದನ್ನೆಲ್ಲ ಕಿತ್ತಿದ್ದೆಲ್ಲ ಆಗಿದ್ದ ಮೇಲೆ ಎತ್ಕೊಂಡೋಗಿ ಆಚೆಗೆ ಹಾಕ್ಬೇಕಾಗಿತ್ತು. ಈ ಕಡೆ ನಾನು ಪುಲಿ ಕೂಡ ಕ್ಲೀನಾಗಿ ಇನ್ನೂ 1-2-3 ಗಿಡಗಳು ಕೂಡ ತಪ್ಸಾಕಿದ್ರು. ಅದನ್ನೆಲ್ಲ ಕಿತ್ಕೊಂಡು ಕ್ಲೀನಾಗಿ ಎತ್ಕೊಂಡೋಗಿ ಆಚೆಗೆ ಹಾಕ್ತಾ ಇದ್ದಾರೆ ನಮ್ಮ ಹುಡುಗರು. ನಾವು ಅವ್ರ ಜೊತೆಗೆ ಪಾಪ ಒಬ್ಬರೇ ಮಾಡಿದ್ರೆ ಕಷ್ಟ ಆಗ್ತದಲ್ಲ, ಅದಕ್ಕೋಸ್ಕರ ನಾವು ಕೂಡ ಎತ್ಕೊಂಡೋಗಿ ಆಚೆ ಕೂಡ ಹಾಕ್ತಾ ಇದ್ರೆ. ಬೇರೆಯವರಾಗಿದ್ರೆ 10,000 ತಗೊಂಡವ್ರಂತೆ ನಾವು ಪ್ರಿನ್ಸಿಪ್ ಈ ತರ ಕೆಲಸ ಮಾಡಿದ್ರಿ. ಸರಿಯಾಗ್ಬಿಟ್ಟಿದ್ದು ಕಿತ್ತಿರೋ ಬೈಲು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನಮ್ ಕಿತ್ತಿರತ್ತೆ ಎಲ್ಲ ಕೆಲಸ ಮುಗಿದಾದ್ಮೇಲೆ ನಮ್ಮ ಪುಲಿ ಈ ತರ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ನು. ನಮ್ಮ ಅಧ್ಯಕ್ಷ ಇಷ್ಟೆಲ್ಲ ಕಷ್ಟ ಬಿದ್ದಿದ್ಕ ನಮ್ಗೆ ಏನೇನ್ ಬೇಕೋ ಎಲ್ಲ ಕೂಡ ತರಿಸಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ ರಾತ್ರಿ 9 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.